ವೆಲ್ಕಮ್ ಟು ನನ್ನ ಪುಟ್ಟ ಪ್ರಪಂಚ. ಇವತ್ತು ಸ್ಪೈಸಿಯಾಗಿ ರಸಮ್ ಯಾವ ಥರ ಮಾಡೋದಂತ ನೋಡೋಣ. ಅದಕ್ಕೆ 3 ಟೊಮ್ಯಾಟೊ, ಒಂದು ಸ್ವಲ್ಪ ಹುಣಸೆಹಣ್ಣು, ಅದ್ರ ಜೊತೆಗೆ ಒಂದು ದಪ್ಪದು ಬೆಳ್ಳುಳ್ಳಿ, ಹಾಗೆ ಅದರ ಜೊತೆಗೆ ಒಂದು 3ರಿಂದ 4 ಒಣಮೆಣಸಿನ್ಕಾಯಿ, ಜೊತೆಗೆ 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಮೆಣಸು, ಸಾಸಿವೆ, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಎಣ್ಣೆ. ಇಷ್ಟು ತಗೊಂಡು ರೆಡಿ ಮಾಡಿಕೊಳ್ಳೋಣ. ಮೊದಲಿಗೆ ಒಂದು ತಪ್ಪಲೆ ಇಟ್ಕೊಂಡು, ಒಂದು ಪಾತ್ರೆ ಇಟ್ಕೊಂಡು, ಅದಕ್ಕೆ 3 ಟೊಮೆಟೊ ಏನು ತೊಗೊಂಡಿರ್ತೀವಿ ಅದು, ಅದ್ರ ಜೊತೆಗೆ 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಹುಣಸೆ ಹಣ್ಣನ್ನು ಹಾಕಿ ಒಂದು ಕುದಿ ಬಂದು ಚೆನ್ನಾಗಿ ಯಾವ ಥರ ಕುದಿಬೇಕಂದ್ರೆ, ಅದು ಟೊಮೆಟೊ ಮೇಲೆ ಏನು ಸಿಪ್ಪೆ ಇರುತ್ತಲ್ವ, ಆ ಸಿಪ್ಪೆನ ಈಸಿಯಾಗಿ ಬಿಡಿಸ್ಕೊಳ್ಳೋ ಥರ ಬೇಯಿಸ್ಕೋಬೇಕು. ಅದು ಟೊಮೆಟೊ ಚೆನ್ನಾಗಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕೋಬೇಕು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೋಬೇಕು. ಯಾಕೆಂದರೆ ನಾವು ಸಾಂಬಾರಿಗೆ ಉಪ್ಪೆಷ್ಟು ಬೇಕು ಅಂತ ಆಮೇಲೆ ನೋಡಿಕೊಂಡು ಹಾಕ್ಕೋಬೋದು. ಅದು ಯಾವ ಥರ ಕುದಿ ಬರಬೇಕು ಅಂದರೆ, ಚೆನ್ನಾಗಿ ಅದು ಮೇಲ್ಗಡೆ ಏನು ಸಿಪ್ಪೆ ಇದೆ ಆ ಸಿಪ್ಪೆ ಎಲ್ಲ ಈಸಿಯಾಗಿ ಪೀಲ್ ಆಗೋ ಥರ ಬೇಯಿಸ್ಕೋಬೇಕು. ಅದನ್ನು ಬೇಯಿಸ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಆ ಹುಣಸೆಹಣ್ಣು ಏನು ಬೇಯಿಸ್ಕೊಂಡಿರ್ತೀವಿ ಅದು, ಅದ್ರ ಜೊತೆಗೆ 3 ಟೊಮೆಟೊ ಏನು ಬೇಯಿಸ್ಕೊಂಡು ಸಿಪ್ಪೆ ತಗೊಂಡಿರ್ತೀವಲ್ವ ಆ 3 ಟೊಮೆಟೊನ ಹಾಕ್ಕೊಂಡು, ಅದ್ರ ಜೊತೆಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಮೆಣಸು ಏನು ತೊಗೊಂಡಿರ್ತೀವಿ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗುವಷ್ಟು ರುಬ್ಕೊಬೇಕು. ಕೆಲವ್ರಿಗೆ ಸ್ಮೂತ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸ್ವಲ್ಪ ಅವಾಗವಾಗ ಬಾಯಿಗೆ ಸಿಕ್ಕಿದ್ರೆ ತುಂಬ ಇಷ್ಟ ಆಗುತ್ತೆ. ಯಾವ ಥರ ಕಂಫರ್ಟಬಲ್ ಇದೆ ಆ ಥರ ಮಾಡ್ಕೋಬೋದು. ನಂತರ ನಾವು ಏನು ಬೇಯಿಸಿರೋ ನೀರಿರುತ್ತಲ್ವ ಆ ನೀರಿಗೆ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ಹಾಕಿ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಅಂದರೆ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದು ಬಂದು ಕುದಿಯೋಕ್ಕೆ ಬಿಟ್ಬಿಟ್ಟು ಇನ್ನೊಂದು ಕಡೆ ನಾವು ಒಂದು ತಡ್ಕ ಪ್ಯಾನ್ ಇಟ್ಕೊಳ್ಳೋಣ. ಒಂದು ತಡ್ಕ ಪ್ಯಾನ್ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ. ಅಲ್ಲಿವರೆಗೂ ಪಕ್ಕದಲ್ಲಿ ಅದು ಕುದೀತಾ ಇರಲಿ. ಈ ತಡ್ಕ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು, ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಏನಿರುತ್ತೆ ಅದನ್ನು ಮುರಿದು ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪು ಪ್ರಿಫರ್ ಮಾಡೋದಾದರೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಅದನ್ನು ನಾವು ಏನು ಕುದಿಯೋಕೆ ಇಟ್ಟಿರ್ತೀವಿ ರಸಮು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಅದು ಸ್ವಲ್ಪ ಕುದ್ದು ಆ ಘಮ ಬರುತ್ತಲ್ವ, ಆ ಘಮ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ಈ ರಸಮ್ನ ಟೇಸ್ಟ್ ಮಾಡ್ತಿದ್ರೆ ಈ ಚಳಿಗಾಲಕ್ಕೆ ಆಹಾ ಎಷ್ಟು ಚಂದ ಅನಿಸುತ್ತಲ್ಲ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಸ್ಪೈಸಿಯಾದ ರಸಮ್ ಇದ್ದರೆ ಎಷ್ಟು ಚಂದ ಅನಿಸುತ್ತೆ. ಇದನ್ನು ನಾವು ಹಾಗೆ ಬೇಕಾದರೂ ರಸಮ್ನ ಕುಡಿಬೋದು, ಅದ್ರ ಜೊತೆ ಇಲ್ಲ ಅಂದರೆ ಇದ್ರ ಜೊತೆಗೆ ಬಿಸಿಯಾದ ಅನ್ನ ಮಾಡ್ಕೊಂಡಾದರೂ ಟೇಸ್ಟ್ ಮಾಡ್ಬೋದು. ಒಂದ್ಸಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ